See, from a very young age of 6 years, I was politically aware. ನಮ್ಮ ತಂದೆ ಫಸ್ಟ್ ಟೈಮ್ MLC 1978ನಲ್ಲಿ ಆದರು. ಸೊ ಆವಾಗ 1982ನಲ್ಲಿ ಗುಂಡೂರಾವ್ ಸಾಹೇಬರು ಚೀಫ್ ಮಿನಿಸ್ಟರ್. ಸೊ ಐ ಹ್ಯಾವ್ ದಟ್ ಫಾಂಡ್ ಮೆಮರಿ ವೇರ್ ಮೈ ಫಾದರ್ ಬಿಕೇಮ್ ಒನ್ ಆಫ್ ದ ಯಂಗೆಸ್ಟ್ ಚೇರ್ಮನ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಆ್ಯಂಡ್ ನನಗೆ ಒಂದು ಹ್ಯಾಬಿಟ್ ಇತ್ತು ಟು ರೀಡ್ ನ್ಯೂಸ್ ಪೇಪರ್ಸ್. So I used to read newspapers from a very young age. So, and very strangely today, many people may not do, but I used to read editorials. And ನಮ್ಮ ಸ್ಕೂಲ್ನಲ್ಲಿ ಫ್ರಮ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಸೆಂಬ್ಲಿನಲ್ಲಿ ನ್ಯೂಸ್ ಓದಬೇಕಿತ್ತು. ಸೊ ನಾನು ಪ್ರಿಪೇರ್ ಮಾಡಿ ಎಲ್ಲ ಸ್ಕೂಲ್ಗೆ ಹೋಗ್ಬೋದು. ಸೊ ಪೊಲಿಟಿಕಲ್ ಅವೇರ್ನೆಸ್ ಇತ್ತು ನನಗೆ. ಐ ರಿಮೆಂಬರ್ right from Mr. Gundarav's chief ministership to Mr. Ramakrishna Hegde, and then Mr. Virendra Patil, to Mr. Bangarappa, then the events which followed, and then Mr. Veerap Moily, then Mr. H.D. Devegowda, then Mr. J.H. Patel, S.M. Krishna, then the politics, how it changed, ಏನಾಯಿತು politics, how ನಾನು ನೋಡಿದ್ದೀನಿ ಯಾವ ಮಟ್ಟಕ್ಕೆ ಪಾಲಿಟಿಕ್ಸ್ ಇತ್ತು, ಯಾವ ಮಟ್ಟಕ್ಕೆ ಡಿಟ್ಯೂರಿಯೇಷನ್ ಆಗಿದ್ದ ಪಾಲಿಟಿಕ್ಸು. ಆ್ಯಂಡ್ ಆಲ್ವೇಸ್ ನನಗೆ ಪ್ಯಾಷನ್ ಇತ್ತು ಪಾಲಿಟಿಕ್ಸ್. ನಾನು ಕೀನ್ ಅಬ್ಸರ್ವರ್ ಇದ್ದೆ. ಆ್ಯಂಡ್ ದೆನ್ ಐ ವಾಸ್ ಬಿಡಿಂಗ್ ಮೈ ಟೈಮ್ ಆ್ಯಂಡ್ ಫಾರ್ ದ ಪಾರ್ಟಿ. ದೆನ್ ಏನಾಯಿತು, ಐ ವಾಸ್ ಇನ್ ದ ಬ್ಯಾಕ್ ಎಂಡ್ ವರ್ಕಿಂಗ್ ಇನ್ ದ ಪಾರ್ಟಿ. ಐ ಸ್ಟಾರ್ಟೆಡ್ ವರ್ಕಿಂಗ್. ನಾನು ಫಸ್ಟು ವೆರಿ ಆ್ಯಕ್ಟಿವ್ ಎಲೆಕ್ಷನ್ ಮಾಡಿರೋದು 2009 when ಕೃಷ್ಣ ಬೈರೇಗೌಡರು contested from Bangalore South. I worked with him and his wife Meena for the entire election. So then I got in, and then I've been actively working for the